ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಬಿಬಿಎಂಪಿ ಕಚೇರಿಯಲ್ಲಿ ಮತ್ತೆ ಲಂಚದ ವಿಚಾರ ಸದ್ದು ಮಾಡ್ತಾ ಇದೆ. ಕಟ್ಟಡ ನಕ್ಷೆಯನ್ನ ಮಂಜೂರು ಮಾಡೋದಕ್ಕೆ ಇಂಜಿನಿಯರ್ ಒಬ್ರು ಲಂಚ ಕೇಳಿರುವ ಆರೋಪ ಕೇಳಿ ಬರ್ತಾ ಇದೆ. ಸಹಾಯಕ ಇಂಜಿನಿಯರ್ ಶ್ವೇತಾ ಮೇಲೆ ಈ ಆರೋಪ ಕೇಳಿ ಬಂದಿದೆ. ಶ್ವೇತಾ ಮೇಡಮ್ ಅವರ ಲಂಚಾವತಾರದ ಎಕ್ಸ್ಕ್ಲೂಸಿವ್ ವಿಡಿಯೋ. 20,000 ರೂಪಾಯಿ ಲಂಚ ಪಡೆದಿದ್ದಾರೆ ಶ್ವೇತಾ ಅವರ ಡ್ರೈವರ್. ಸಾಮಾಜಿಕ ಕಾರ್ಯಕರ್ತ ರಾಮಲಿಂಗೇಗೌಡ ಈ ಬಗ್ಗೆ ದೂರನ್ನ ಕೂಡ ಕೊಟ್ಟಿದ್ದಾರೆ. ಇವರು ಲಂಚ ತೆಗೆದುಕೊಂಡಿದ್ದಕ್ಕೆ ಕಾರಣ ಕಟ್ಟಡ ನಕ್ಷೆಯನ್ನ ಮಂಜೂರು ಮಾಡೋದಕ್ಕೆ ಅಂತ. ಎಷ್ಟು ನಿಮ್ದು? ಒಂದೇ ಸೈಟ್. ಅದೇ ಒಂದೇ ಸೈಟಿಗೆ ಕೊಡಿ. ಆಯ್ತು. ನಮಗೆ ಇದು ವರ್ಷ, ನಮಗೆ ಇದು ವರ್ಷ ವರ್ಷ ಅಂದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಬೆಳೆಸ್ಬೇಕು ನೀವು ನಮ್ಮನ್ನ ಕಮ್ಮಿ ಹೇಳಿ. ವರ್ಷ ಅಂದ್ರೆ ಒಂದು ಕೊಡಿ, ಒಂದು 20. ನಾನು ಹೇಳಿಲ್ಲ. 15 10 15 ಕೊಟ್ಬಿಡಿ. ಮಾಡ್ಕೊಡ್ತೀನಿ ನಾನು. ಯಾಕೆಂದ್ರೆ ಅವ್ರು ಇಸ್ಕೊಂಡ್ಬಂದಿರೋದೆ. ನೀವು 5 ಹಾಕ್ಕೊಡಿ, ಅಷ್ಟು ಮುಗೀತು ಅಲ್ಲಿಗೆ. ನಾನು ಅವಾಗ ಏನಾಗುತ್ತೆ ಗೊತ್ತಾ, ನೆಕ್ಸ್ಟ್ ಟೈಮ್ ಬಂದಾಗ ನಮ್ಗೆ ಇದೇ ಇರಲ್ಲ, ಏನು ಜಿಲ್ಲೆ ಇರಲ್ಲ. ನಮಗೆ ಒಂದು ಯಾವಾಗ ಎಷ್ಟು ಹೇಳ್ಬೇಕು ಅನ್ನೋದು ಗೊತ್ತಾಗಬೇಕು. ನಾವು ಕಮ್ಮಿ ಹೋಗ್ಬಿಟ್ಟಿದ್ದೆ ಅದಕ್ಕೆ. ಈಗ ಕೊಟ್ಟಿರ್ತೀನಿ. ನೆಕ್ಸ್ಟ್ ಫೈಲ್ ಇಲ್ಲ ನಿಮಗೆ ಕೂಡ ಈಗ ಜನರೇಟ್ ಆಗಿರುತ್ತೆ ಮೇಡಮ್. ಯಾಕೆ ಕೇಳಿದೆ, ಹಂಗೆ ಗೊತ್ತಿಲ್ಲ. ಅವ್ರನ್ನ ಮೀಟ್ ಮಾಡಬೇಕು. ಅವ್ರದ್ದು ಇಲ್ಲೇ ಕೊಟ್ಬಿಟ್ಟು ಹೋಗಿ ಅಷ್ಟೇ. ಇಷ್ಟ ಬಂದಿರೋದು ಅಷ್ಟು ಕೊಟ್ಬಿಟ್ಟು ಹೋಗಿದ್ದೀನಿ. ಅದೇನು ಮಾಡ್ತೀರೋ ಮಾಡಿದ್ರು. ನೆಕ್ಸ್ಟ್ ಈಗ ನೀವು ಇದು ಮಾಡಿ. ಹಿಂಗೆ ಆದರೆ ಹೆಂಗೆ? ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ಅಲ್ಲಿ ಹೋಗ್ತೀನಿ. ಈಗ ಫಸ್ಟ್ ಟೈಮ್ ಅದಕ್ಕೆ ನಾನು ನಿಮ್ಮನ್ನೇ ಕೇಳ್ತಿರೋದಿಲ್ಲ. ಈಗ ನೆಕ್ಸ್ಟ್ ಅಲ್ಲಿ ಫೈಲ್ ಡೌನ್ಲೋಡ್ ಮಾಡ್ಕೊಂಡು ಪೇ ಮಾಡೋದು ಸರ್. ಇದು ಏನೋ ಮಾಡಿ ಮೇಡಮ್ ಈ ಸರಿ. ನಗರ ಯೋಜನೆಯ ವಿಭಾಗದಲ್ಲಿ ಒಬ್ಬ ಸಹಾಯಕ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಂತಹ ಶ್ವೇತಾರವರು ಉತ್ರಳ್ಳಿ ವಾರ್ಡ್ನಲ್ಲಿರುವಂತಹ ಒಂದು ವಸತಿ ಕಟ್ಟಡಕ್ಕೆ ನಕ್ಷೆ ಮಂಜೂರಾತಿ ಮಾಡೋದಕ್ಕೆ 25,000 ಹಣವನ್ನು ಬೇಡಿಕೆ ಇಟ್ಟಿದ್ರು. ಈ ವಿಚಾರವಾಗಿ ನಮ್ಮ ಸಂಘಟನೆಯ ಪದಾಧಿಕಾರಿಗಳು ಬೊಮ್ಮನಹಳ್ಳಿ ಜಂಟಿ ಆಯುಕ್ತರ ಗಮನಕ್ಕೆ ಲಿಖಿತವಾಗಿ ಸಾಕ್ಷಿ ಸಮೇತ ಒಂದು ದೂರ ಅರ್ಜಿಗಳನ್ನು ಸಲ್ಲಿಸಿರ್ತಾರೆ. ಆದರೆ ಈ ಜವಾಬ್ದಾರಿಯುತ ಜಂಟಿ ಆಯುಕ್ತರಾದಂಥವರು ಈಕೆಯನ್ನು ಪ್ರೊಟೆಕ್ಟ್ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಈ ಸಾಕ್ಷಿ ಸಮೇತ ಬಂದಂಥ ದೂರು ಅರ್ಜಿಗೆ ಆಕೆಯನ್ನು ಇಲಾಖೆಯಿಂದ ವಜಾ ಮಾಡಬೇಕಿತ್ತು, ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಬೇಕಾಗಿತ್ತು. ಆದರೆ ಇದ್ಯಾವುದನ್ನು ಮಾಡದಂತಹ ವಲಯ ಆಯುಕ್ತರು ಆಕೆಯನ್ನು ಪ್ರೊಟೆಕ್ಟ್ ಮಾಡಿ ಪ್ರಾಜೆಕ್ಟ್ನ ವಿಭಾಗಕ್ಕೆ ಅದೇ ವಲಯದಲ್ಲಿ ಟ್ರಾನ್ಸ್ಫರ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಈ BBMP ಅಧಿಕಾರಿಗಳ ಈ ಭ್ರಷ್ಟಾಚಾರಕ್ಕೆ ಇಂತಹ ಹಿರಿಯ ಅಧಿಕಾರಿಗಳು IAS KASಗಳೇ ಸಪೋರ್ಟ್ ಮಾಡ್ತಿದ್ದಾರಾ?